ನಮಸ್ಕಾರ. ಕೆ ಆರ್ ಎಸ್ ಮಾಸ್ಟರ್ ಚಾನಲ್ಗೆ ಸ್ವಾಗತ. ಬೋಳೆ ಶಂಕರನ ನಾಟಕ ದೃಶ್ಯ 4. ಭೋಂ ಭೋಂ ಶಂಕರ ಬೋಳೆ ಶಂಕರ. ಈ ದೃಶ್ಯದಲ್ಲಿ ಬೋಳೆ ಶಂಕರ ಜಮೀನಲ್ಲಿ ಕೆಲಸ ಮಾಡ್ತಾವನೆ, ಅಂದರೆ ನೇಗಿಲಿನೊಂದಿಗೆ ಉಳುಮೆ ಮಾಡ್ತಾವನೆ. ಅವನ ಜೊತೆಗೆ ಕೋಡಂಗಿ ಕೂಡ ಜೊತೆಗೆ ಬಂದು ಸೇರಿಕೊಳ್ತಾನೆ. ತುಂಬ ಮಜಬೂತವಾಗಿದೆ ಈ ದೃಶ್ಯ. ಆಗಲೇ ಒಂದನೇ ಪಿಸಾಚಿ ಏನೇನೋ ಆಟ ಆಡ್ಸಕ್ಕೆ ಬಂದು ಯಾವುದೋ ಪಾನಕ ಎಲ್ಲ ಕೊಟ್ಟು ಹೊಟ್ಟೆ ನೋವು ಬರೋ ರೀತಿ ಮಾಡಿ ಹೋಯ್ತಲ್ಲ, ಅದು ಜಯ ಪಡ್ಕೊಳ್ಳದೆ ಹೋಗಿ ಎರಡನೇ ಪಿಸಾಚಿ ಮೂರನೇ ಪಿಸಾಚಿಗಳ ಹತ್ರ ಅದರ ಕಷ್ಟವನ್ನು ಹೇಳ್ಕೊಳ್ತಿತ್ತು. ಮತ್ತೇನೇನೋ ಪ್ಲ್ಯಾನ್ ಮಾಡಿದ್ರು, ಅದೆಲ್ಲ ಹಿಂದಿನ ದೃಶ್ಯದಲ್ಲಿ ನೋಡಿದ್ವಿ. ಆ ಪಾನಕ ಕುಡ್ದಿದ್ನಲ್ಲ, ಅದ್ರ ಸ್ವಲ್ಪ ಹೊಟ್ಟೆ ನೋವು ಇತ್ತು ಅಂತ ಕಾಣಿಸುತ್ತೆ. ಹಂಗಾಗಿ ಆ ಹೊಟ್ಟೆ ನೋವಿನ ವಿಚಾರ ಗೊತ್ತಾಗಿ ಕೋಡಂಗಿ ಕೇಳ್ತಾವ್ ನೋಡಿ, ಹೊಟ್ಟೆ ನೋವು ಅಂತೀಯ, ಸ್ವಲ್ಪ ಆರಾಮ್ ತಗೊಂಬಾರಯ್ಯ ಅಂತ. ತುಸು ಅಂದರೆ ಸ್ವಲ್ಪ ಆರಾಮ್ ತಗೋಬಾರ್ದ ಅಂತ, ಅಂದರೆ ರೆಸ್ಟ್ ತಗೋಬಾರ್ದ. ಬೋಳೆ ಶಂಕರ ಸರಿಯಾಗಿ ಹೇಳ್ತಾನೆ, ನೀನೇನೋ ಆರಾಮ್ ತಗೋ ಅಂತ ಹೇಳ್ತೀಯಪ್ಪ, ನನ್ನ ಹೊಟ್ಟೆ ನೋಯುತ್ತೆ ಅಂತ ಅಂದರೆ ಜೀವನ ನಿಲ್ಲುತ್ತಾ? ಹೋಗಲಿ, ನಾನೇನಾದರೂ ಕೆಲಸ ನಿಲ್ಲಿಸಿದ್ರೆ ನೀನೇನಾದರೂ ಮುಂದುವರಿಸ್ತೀಯಾ? ನೀನು ಮೊಟ್ಟ ಮೊದಲಿಗೆ ಸೋಂಬೇರಿ, ತುಂಬ ಲೇಜಿ ಫೆಲೋ, ಸೋಮಾರಿ ಯಾವಾಗಲೂ ಅಂತ. ಅದಕ್ಕೆ ಕೋಡಂಗಿ ಏನೇನು ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ ನೋಡಿ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಲ್ಲಪ್ಪ ಅಂತ. ಭಾರಿ ಕೆಲಸ ಮಾಡಿದ್ದೆ ಬಿಡು ಅಂತಂದು ಹೇಳಿ ಬೋಳೆ ಶಂಕರ, ಏನೇನು ಮಾಡಿದೆ ಹೇಳು? ಕೋಡಂಗಿ ಹೇಳ್ತಾನೆ ನೋಡಿ, ಏನೇನು ಕೆಲಸ ಮಾಡ್ದ ಕೋಡಂಗಿ. 18 ರೊಟ್ಟಿ ತಿಂದಂತೆ. 18 ರೊಟ್ಟಿ ತಿಂದ, 8 ಮುದ್ದೆ ನುಂಗಿದೆ, ಸೊಲಗಿ ಅನ್ನ ಉಂಡೆ. ಸೊಲಗಿ ಅನ್ನ ಅಂದರೆ ಜಲ್ಲೆ ಜೊನ್ನೆ ಅಂತಂದೆಲ್ಲ ಹೇಳ್ತೀವಿ. ಸೊಲಗಿ ಅಂದರೆ ಒಂದು ಅಳತೆ ಮಾಡೋಕ್ಕೊಂದು ಅದು ಸಾಧನ, ಮೆಜರ್ಮೆಂಟ್ದು ಪಾತ್ರೆ. ಒಂದು ಗಡಿಗೆ ಅಂಬಲಿ ಕುಡ್ದೆ, ಅಂಬಲಿ, ರಾಗಿ ಅಂಬಲಿ, ಇಲ್ಲ ರಾಗಿ ಗಂಜಿ ಹಿಂಗೆಲ್ಲ ಹೇಳ್ತೀವಲ್ಲ, ಆ ಥರ ಅಂಬಲಿ ಕುಡ್ದೆ. ಬೇರೆ ಧಾನ್ಯದ್ದು ಯಾವುದಾದ್ರೂ ಸರಿ ಅಂಬಲಿ. ಅದೇ ಥರ ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ. ಈ ರೀತಿ ಹೇಳ್ತಾನೆ. ಇದನ್ನು 2-3 ವಾಕ್ಯಗಳಲ್ಲಿ 2 ಮಾರ್ಕ್ಸ್ ಕ್ವಶನ್ನು, ಪ್ರಮುಖವಾದ ಪ್ರಶ್ನೆನೇ, ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇರ್ತಾರೆ ನೋಡಿ. ಏನೇನು ಕೆಲಸ ಮಾಡಿದೆ ಅಂತ ಹೇಳ್ದ, 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡ್ದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ. ಈ ರೀತಿ ಅವನು ಕೆಲಸ ಮಾಡಿದಂತೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಅದಕ್ಕೆ ಇದನ್ನೆಲ್ಲ ಕೇಳಿಸ್ಕೊಂಡು ಬೋಳೆ ಶಂಕರ ಸರಿಯಾಗಿ ಮಾಡ್ತಾನೆ ನೋಡಿ. ಬಿಡು ಭಾರಿ ಕೆಲಸ ಮಾಡಿದೆ ಬಿಡು, ನೀನು ಹಿಂಗೆ ಮಾಡ್ತಾ ಇರು, ನಿನಗೆ ಒಂದೇ ಒಂದು ತುಂಡು ರೊಟ್ಟಿ ಸಿಕ್ಕದಿರೋ ಹಾಗೆ ಮಾಡ್ತೀನಿ ಅಂತಂದೆಲ್ಲ ಸ್ವಲ್ಪ ಗ್ರಾಚಾರ ಬಿಡಿಸ್ತಾ ಇರ್ತಾನೆ, ಎಚ್ಚರಿಕೆ ಕೊಡ್ತಿರ್ತಾನೆ. ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕು, ಸೋಮಾರಿಯಾಗಿ ಬದುಕಬಾರ್ದು ಅಂತ. ಅಷ್ಟರಲ್ಲಿ ಏನೇನೋ ಪ್ಲ್ಯಾನ್ ಕೊಟ್ಟಿದ್ರಲ್ಲ, ಒಂದನೇ ಪಿಸಾಚಿ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಬಂದೈತೆ. ಈ ಸರಿ ಏನು ಮಾಡ್ತಾಯಿತ್ತು ನೋಡಿ, ಪಿಸಾಚಿ ಒಂದು ಕಾಣಿಸ್ಕೊಂಡು, ಯಾವಾಗ ಬೇಕಾವು ದೃಶ್ಯ ಆಗ್ತಾವಲ್ಲ, ಅಂದರೆ ಕಾಣಿಸ್ಕೊಳ್ದಂಗೆ ಆಗುತ್ತೆ. ಕಾಣಿಸ್ಕೊಂಡು ಕೇಳ್ತಾಯಿತ್ತೆ, ಹೊಟ್ಟೆ ನೋಯ್ತಿದ್ರು ನೆಮ್ಮದಿಯಿಂದ ಕೆಲಸ ಮಾಡ್ತಿದ್ದಾನಲ್ಲ ಅಂತಂದು ಹೇಳಿ ಮಾತಾಡ್ಕೊಳ್ತಾ ಇದೆ. ಹೊಟ್ಟೆ ನೋಯ್ತಾ ಇದೆ, ಆದರೂ ನೆಮ್ಮದಿಯಿಂದ ಕೆಲಸ ಮಾಡ್ತಾವನಲ್ಲ ಅಂತ. ಇರಲಿ ಇವನಿಗೆ ಮಾಡ್ತೀನಿ ಸರಿಯಾಗಿ ಇವಾಗ ಅಂತಂದೇಳಿ ಅವನ ನೇಗಿಲಿಗೆ ದೊಡ್ಡದಾದ ಬೇರಾಗ್ಬಿಟ್ಟು ಅದಕ್ಕೆ ಅಡ್ಡಲಾಗಿ ತೊಡಕನ್ನು ಕೊಡ್ತೀನಿ, ಅಂದರೆ ತೊಂದರೆ ಕೊಡ್ತೀನಿ, ಹೇಗೆ ಬಿಡಿಸ್ಕೊಳ್ತಾನೋ ನೋಡೇ ಬಿಡ್ತೀನಿ ಅಂತಂದೇಳಿ ಅದೃಶ್ಯ ಆಗಿಬಿಡುತ್ತೆ. ಅದು ಅದೃಶ್ಯ ಅಂದರೆ ಮಾಯ ಆಗಿಬಿಟ್ಟು ಅಲ್ಲಿ ಹೋಗಿ ನೇಗಿಲಿಗೆ ಅಡ್ಡವಾಗಿ ಸೇರ್ಕೊಬಿಡುತ್ತೆ. ಸೇರ್ಕೊಂಡ ತಕ್ಷಣ ಹೋಗಲ್ವಲ್ಲ ನೇಗಿಲು ಮುಂದಕ್ಕೆ, ನೇಗಿಲು ನಿಂತುಬಿಡ್ತು. ಬೋಳೆ ಶಂಕರ ಅವನಿಗೆ ಒಂಥರ ಕುತೂಹಲ ಆಯಿತು. ಕೋಡಂಗಿನ ಕೇಳ್ತಾನೆ, ಕೋಡಂಗಿ, ಇಲ್ಲೆಲ್ಲೋ ಅಕ್ಕಪಕ್ಕ ಮರ ಇಲ್ಲ ತಾನೇ ಅಂತ. ಮರ ಇಲ್ಲ ಅಲ್ವಾ ಅಂತ. ಕೋಡಂಗಿಗೂ ಗೊತ್ತು ಚೆನ್ನಾಗಿ ಅಲ್ಲಿ ವಾತಾವರಣ ಇಲ್ಲವಲ್ಲ ಅಂತ. ಅದಕ್ಕೆ ಬೋಳೆ ಶಂಕರ, ಹಿಂದೆಂದೂ ಇರಲಿಲ್ಲ ಅಲ್ವಾ ಅಂತ. ಇವಾಗೇನೋ ಇಲ್ಲ ಸರಿ, ಹಿಂದೇನಾದರೂ ಇದ್ದಿದ್ರೆ ಬೇರೆಗಳು ಇರ್ತಿದ್ವಲ್ಲ, ಅದಕ್ಕೆ ಹಿಂದೆಂದೂ ಇಲ್ವಾ ಅಂತ. ಕೋಡಂಗಿ ಇಲ್ವಲ್ಲ, ಇರಲಿಲ್ಲಲ್ಲ ಅಂತ. ಬೋಳೆ ಶಂಕರ, ಏನೋ ಆಗಿದೆ ಅಂತಂದೇಳಿ, ಹಂಗಿದ್ರು ಇದು ಮತ್ತೆ ನೇಗಿಲಿಗೆ ಬೇರೆ ತಗಲಿದೆಯಲ್ಲ. ಕೋಡಂಗಿ ಅವನ ಹಾಸ್ಯ, ತಗಲಿದೆಯಲ್ಲ, ಹೆಂಗೆ ತಗಲ್ತು ಅಂತ.
ಅದಕ್ಕೆ ಬೋಳೆಶಂಕರ್ ಹೇಳ್ತಾನೆ, ಗುದ್ಲಿ ತಗೊಂಡು ಬಾ, ಅದೇನೋ ಅಗದ್ ನೋಡೋಣ ಅಂತಂದೇಳಿ ಇಬ್ಬರು ಅಗಿಯೋದಕ್ಕೆ ಅಂದರೆ ಡಿಗ್ ಮಾಡ್ತಾರೆ, ನೆಲ ತೋಡ್ತಾರೆ. ಮಜವಾಗಿದೆ ನೋಡಿ ಹೆಂಗೆ ತೋಡ್ತಾರೆ. ಬೋಳೆಶಂಕರ ಅವ್ರವ್ರ ಹೆಸರು ಹೇಳ್ಕೊಂಡೆ ಇಬ್ರು ತೋಡೋದು. ಬೋಳೆಶಂಕರ ಐಸ, ಕೋಡಂಗಿ ರಾಜ ಐಸ ಅಂತಂದೇಳಿ ಅದನ್ನು ರಿಪೀಟ್ ಮಾಡಿಕೊಂಡು ಐಸ ಐಸ ಅಂತ ಇತ್ಯಾದಿ ಬೇರೆ ಬೇರೆ ಹೆಸರೆಲ್ಲ ಹೇಳ್ಕೊಂಡು ಅಗಿತಾ ಇದ್ರು. ಅಗಿತಾ ಕಾಣಿಸಿರುತ್ತದು ಬೇರು. ಅವನು ಸಡನ್ನಾಗಿ ಗಾಬರಿಯಾಗಿ ನೋಡ್ಬಿಟ್ಟ. ಕೋಡಂಗಿ ನೋಡ್ದನು ಗಾಬರಿಯಿಂದ ಚೀರ್ತಾ ಅಂದರೆ ಕೂಗ್ಕೊಂಡು ದೂರ ಓಡ್ಬಿಟ್ಟ. ಹೆಂಗೆ ಓಡ್ತಾವ ನೋಡಿ, ಅಯ್ಯೋ ಹಾವು 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 ಅಂತ. ಬೋಳೆಶಂಕರ ಅವನಿಗೇನು ಗಾಬರಿ ಆಗಲಿಲ್ಲ. ಅದನ್ನು ಎತ್ತಿಬಿಟ್ಟು ಮ್ಯಾಲಕ್ಕೆ ತೆಗಿತಾ, ಇದು ಎಂಥದ್ದು ಹಾವಲ್ವೋ, ಎಂಥದ್ದು ವಿಚಿತ್ರ ಪ್ರಾಣಿ, ಹಾಳಾದ್ದು ಒದ್ದಾಡ್ತಾ ಇದೆ, ಶಿವ ಏನಾಯ್ತು ಹಿಂಗೈತೆ ಅಂತ ಶಿವ ಅಂತ ಶಿವನ ಹೆಸರು ಹೇಳಿದ್ನ. ಆವಾಗ ಪಿಶಾಚಿ, ಒಂದೇ ಪಿಶಾಚಿ ಪ್ರತ್ಯಕ್ಷ ಆಗೇ ಬಿಡ್ತು. ಅಯ್ಯಯ್ಯೋ ಆ ಹೆಸರು ಎತ್ತಬೇಡಿ, ದಮ್ಮಯ್ಯ ನಿಮ್ಮ ಕೈ ಮುಗಿತೀನಿ, ಆ ಹೆಸರು ಹೇಳ್ಬೇಡಿ ಅಂತ ಇವರು ಕಾಮಿಡಿ ಮಾಡೋದು. ಬೋಳೆಶಂಕರ ಯಾವ ಹೆಸರು ಅಂದರೆ ಅದಕ್ಕೆ ಪಿಶಾಚಿ ಆಗಲೇ ಹೇಳಿದ್ರಲ್ಲ ಆ ಹೆಸರು, ಅಂದರೆ ಪಿಶಾಚಿಗಳು ದೇವ್ರ ಹೆಸರು ಹೇಳಂಗಿಲ್ವಲ್ಲ, ಅದಕ್ಕೆ ಆಗಲೇ ಹೇಳಿದ್ರಲ್ಲ ಆ ಹೆಸರು ಅಂತ. ಅದಕ್ಕೆ ಹೆಂಗೆ ಬೋಳೆಶಂಕರ ಆಸೆ ಮಾಡ್ತಾನೆ ನೋಡಿ. ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಹೆದರ್ಕೊಳ್ತೀನಿ ನೀನು ಅಂತ ಕೋಡಂಗಿ ಬಿಲ್ಡಪ್ ತಗೊಳ್ತಾನೆ ಇವಾಗ. ಮತ್ತೆ ನಾನಂದ್ರೆ ಏನು ಅಂದ್ಕೊಂಡೆ, ನನ್ನ ಹೆಸರು ಹೇಳಿದ್ರೆ ಹಾವು, ಮುಂಗ್ಸಿ, ಇಲಿ, ಇರುವೆ, ಹೆಗ್ಗಣಗಳು ಎಲ್ಲ ಗಡ 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 ಅಂತ ನಡುಗ್ತವೆ. ಆದರೆ ಅವುಗಳನ್ನು ಕಂಡ್ರೆ ನಾನೂ ಹೆದರ್ತೀನಿ. ಬೋಳೆಶಂಕರ ಪಿಶಾಚಿಗೆ ಹೇಳ್ತಾವೆ, ಇಂಥವ್ನು ಕಂಡ್ರೆ ನೀನು ಯಾಕೆ ಹೆದರ್ಬೇಕು, ಇವನನ್ನು ಕಂಡ್ರೆ ಅಂತ. ಕೋಡಂಗಿ ಯಾಕೆಂದ್ರೆ ಹಸಿದಾಗ ನಾನು ಅವನ್ನೆಲ್ಲ ಹಂಗಂಗೆ ನುಂಗ್ಬಿಡ್ತೀನಲ್ಲ, ಗೊತ್ತಲ್ವ ಅವಕ್ಕೆ, ಅದಕ್ಕೆ ಹೆದರ್ತಿರ್ಬೋದು ಅಂತ. ಅದೆಲ್ಲ ಅಲ್ಲ ಅಂತಂದೇಳಿ ಪಿಶಾಚಿ ಹೇಳುತ್ತೆ ನೋಡಿ, ಅವನಿಗೆಲ್ಲ ಹೆದರಿದ್ದು ನೀವು ಆಗಾಗ ಸ್ಮರಿಸೋ ಆ ಹೆಸರಿಗೆ ಸ್ಮರಣೆ ಮಾಡ್ತಿರಲ್ಲ ಪ್ರಾರ್ಥನೆ, ಅವಾಗ ಅರ್ಥ ಆಯ್ತು ಬೋಳೆಶಂಕರಿಗೆ. ಅಂದರೆ ಶಿವನ ಹೆಸರಿಗ ಅಯ್ಯಯ್ಯೋ ಆ ಹೆಸರು ಹೇಳ್ಬೇಡಿ ಅಂತ ಪಿಶಾಚಿ. ಬೋಳೆಶಂಕರ ಶಿವನ ಹೆಸರು ಹೇಳ್ಬಾರ್ದ, ಎಂತ ಮಾತು ಹೇಳ್ತಿದ್ದೆ ನೀನು, ದಯವಿಟ್ಟು ಹೇಳಬೇಡಿ, ನೀವು ಹೇಳಿದ್ದನ್ನು ಮಾಡ್ತೀನಿ, ಅದನ್ನು ಮಾತ್ರ ಹೇಳ್ಬೇಡಿ ಅಂತ, ಏನು ಕೆಲಸ ಬೇಕಾದ್ರೆ ಹೇಳಿ ಮಾಡ್ತೀನಿ ಅಂತ. ಒಳ್ಳೆ ಅವಕಾಶ ಸಿಕ್ತಲ್ಲ ಬೋಳೆಶಂಕರ, ಏನು ಮಾಡಬಲ್ಲೆ, ಏನೇನಾಗುತ್ತೆ ನಿನ್ನಿಂದ ಅಂತ. ನೀವು ಹೇಳಿದ್ದನ್ನು ಮಾಡ್ತೀನಿ, ನಿಮ್ಗೆ ಏನು ಬೇಕು ಅದನ್ನು ಹೇಳಿದ್ದು ಮಾಡ್ತೀನಿ ಅಂತ. ಬೋಳೆಶಂಕರ ತಲೆ ಕೆರ್ಕೊಂಡು, ಹಾಗಾದರೆ ನನಗೆ ಹೊಟ್ಟೆ ನೋಯ್ತಿದೆ, ವಾಸಿ ಮಾಡ್ತೀಯಾ? ಅದೇನು ದೊಡ್ಡ ವಿಚಾರ ಅಂತ, ಈ ಕ್ಷಣದಲ್ಲೇ ಮಾಡ್ತೀನಿ ಅಂತ ಹೋಗಿ ಒಂದು ಸ್ವಲ್ಪ ನೆಲ ಅಗದು 3 ಬೇರು ಅಂತಂದು ಕೊಟ್ಬಿಡುತ್ತೆ. ಇದನ್ನು ಯಾರು ಬೇಕಾದ್ರೆ ನುಂಗ್ಲಿ, ಅವ್ರಿಗಿರೋ ಯಾವುದೇ ರೋಗ ತಕ್ಷಣಕ್ಕೆ ಎಲ್ಲ ವಾಸಿ ಆಗಿಬಿಡುತ್ತೆ. ಬೋಳೆಶಂಕರ ನೋಡೇ ಬಿಡೋಣ ಅಂತ ನುಂಗ್ತಾನೆ. ಹೊಟ್ಟೆ ನೋವೆಲ್ಲ ಮಾಯ ಆಯಿತು, ಪರವಾಗಿಲ್ವೇ ಅಂತಂದ. ಎಲ್ಲ ಕೆಲಸ ಮುಗೀತಲ್ಲ ಅಂತಂದೇಳಿ ಒಂದನೇ ಪಿಶಾಚಿ ಹೋಗ್ಲಾ ನಾನು ಅಂತ ಕೇಳುತ್ತೆ. ಬೋಳೆಶಂಕರ ಇರೋಣ, ಇಷ್ಟು ಬೇಗ ಹೋದ್ರೆ ಹೆಂಗೆ ಅಂತಂದೇಳಿ, ಇನ್ನೊಂದು ವಿಷಯ ಹೇಳು ಅಂತ ಕೇಳ್ತಾ ಇದೆ. ಅದ್ಯಾಕೆ ನಿನಗೆ ಶಿವನ ಹೆಸರು ಕೇಳಿದ್ರೆ ಆಗೋದಿಲ್ಲ ಅಂತ, ಶಿವನ ಹೆಸರು ಕೇಳಿದ್ರೆ ಯಾಕೆ ಹಂಗಾಡ್ತೀಯ, ಆಗೋದಿಲ್ಲ ಅಂತ. ಒಂದನೇ ಪಿಶಾಚಿ ಅಯ್ಯಯ್ಯೋ ಹೇಳಬೇಡಿ, ಸಾಯ್ತೀನಿ 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 ಅಂತ ಬಡ್ಕೊಳ್ತಾ ಇದೆ. ಅವಕಾಶ ಸಿಕ್ತಲ್ಲ, ಇವಾಗ ಟೈಟ್ಲು ಬರುತ್ತೆ ನೋಡಿ ನಮ್ಮ ದೃಶ್ಯದ, 4ನೇ ದೃಶ್ಯದ ಶೀರ್ಷಿಕೆ ಕೋಡಂಗಿ ಸಿಕ್ತು ಅಂತ ಜೋರಾಗಿ ಘೋಷಣೆ ಮಾಡೋ ರೀತಿ, ಶಿವ 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 ಸಾಂಬ ಸದಾ ಶಿವ, ಬೋಳೆ ಶಂಕರ, ಭೋಂ ಭೋಂ ಶಂಕರ, ಪಾರ್ವತಿ ಶಂಕರ ಅಂತಂದೇಳಿ ದೊಡ್ಡದಾಗಿ ಎಲ್ಲ ಭಜನೆ ಮುಗಿದಾಗ ಗೋವಿಂದ ನಿಗ್ತಾರಲ್ಲ ಆ ಥರ ಹೇಳ್ದ. ಪಿಶಾಚಿ ಇದನ್ನು ಕೇಳಕ್ಕೆ ಸಾಧ್ಯವಿಲ್ಲದೆ ಕಿವಿ ಮುಚ್ಕೊಂಡು ತಿರುಗಿ ಸುತ್ತ ಬಿದ್ದು ನೆಲಕ್ಕೆ ಬಿದ್ದೇ ಬಿಡ್ತು. ಹಂಗೆ ನೆಲದಲ್ಲಿ ಊದ್ಕೊಬಿಡ್ತು. ಮುಗ್ದೋಯ್ತು ಅದ್ರ ಕತೆ, ಒಂದನೇ ಪಿಶಾಚಿ. ಈ ಥರ ಬೋಳೆಶಂಕರನ್ನ ಎದುರಾಕೊಂಡಿದ್ದಕ್ಕೆ ಪಿಶಾಚಿ ಕತೆ ಹಿಂಗಾಯಿತು. ಇನ್ನು ಒಂದನೇ ಪಿಶಾಚಿ ಕೈಲಿ ಆಗಲಿಲ್ಲ ಅಂದರೆ ಪಿಶಾಚಿ 2, 3 ಅವಲ್ಲ, ಅವಾದರೂ ಏನಾದರೂ ಒಂದು ಮಾಡಲೇಬೇಕಲ್ಲ, ಇಲ್ಲಾಂದರೆ ಸೈತಾನ ಸುಮ್ಮನೆ ಇರೋಕ್ಕೆ ಬಿಡಲ್ಲ ಇವ್ರನ್ನ. ಅವರ ಹೆಡ್ ಹೇಳ್ದಂಗೆ ಕೇಳಬೇಕಲ್ಲ. ಅವುಗಳಾದರೂ ಮುಂದೆ ಬರ್ತವೆ, ಏನೇನು ಪ್ರಯತ್ನ ಮಾಡ್ತವೆ ಬೋಳೆಶಂಕರನ್ನ ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಅನ್ನೋದೇ ನಮ್ಮ ಮುಂದಿನ ಕತೆ. ಆ ರೀತಿಯ ಮುಂದಿನ ದೃಶ್ಯಗಳನ್ನು ಕೂಡ ತಪ್ಪದೆ ನೋಡಿ. ಬೋಳೆಶಂಕರ ನಾಟಕ
ತುಂಬ ಮಜಬೂತವಾಗಿದೆ ಕೇಳೋದಕ್ಕೆ. ಈ ಎಲ್ಲ ವಿಚಾರ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವು ಇನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.